ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣ್ಕಾದ ವಡಿನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡತ್ತೀನಿ. ಒಂದು ಪ್ಯಾನ್ಗೆ ನಾನು ಇಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು. ಅದಾದಮೇಲೆ ಆಯಿಲ್ ಕಾದ ನಂತರ ನಾನು ಇಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಂಥ ಒಂದು 3ರಷ್ಟು ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಳತ್ತೀನಿ. ಮೀಡಿಯಮ್ ಸೈಜ್ ಇರುವಂಥದ್ದು. ಇದನ್ನು ನಾವು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ನಾವು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದಕ್ಕೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಬೆಳ್ಳುಳ್ಳಿನ ಹಾಕಿ ಅರ್ದಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು. ಇದನ್ನು ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇವಾಗ ಅದಕ್ಕೆ ನಾವು ನೀರನ್ನ ಹಾಕ್ಕೋಬೇಕು. ನಾನು ಇಲ್ಲಿ 2 ಗ್ಲಾಸಷ್ಟು ನಾನು ಇಲ್ಲಿ ನೀರು ಹಾಕ್ಕೊಳತ್ತೀನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಕ್ವಾಂಟಿಟಿ. ಸೊ ನೀವು ಎಷ್ಟು ಮಾಡ್ತೀರಿ ಅಷ್ಟನ್ನು ನಾವು ನೋಡ್ಕೋಬೇಕು. ಅಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ. ಈ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ಕಂಪ್ಲೀಟಾಗಿ ನಾವು ನೀರು ಕುದಿ ಬರೋ ತನಕ ಇದನ್ನು ಚೆಂದಾಗಿ ನಾವು ಕುದಿಸ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ 1 ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದನ್ನು ನಾವು ಯಾವುದೇ ರೀತಿಲಿ ಒಂಚೂರು ಲಂಪ್ಸ್ ಇರದೇ ಇರೋ ಥರ ನಾವು ಇದನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನಾನು ಇಲ್ಲಿ ಕಂಪ್ಲೀಟಾಗಿ ನಾವು ಇದನ್ನು ಮಾಡುವಾಗ ಹಿಟ್ಟಿನ ಸ್ವಲ್ಪ ಬೇಕಂತ ಅನಿಸಿದ್ರೆ ನಾವು ಇದನ್ನು ಹಿಟ್ಟು ಹಾಕಿ ನಾವು ಇದನ್ನು ಆದಷ್ಟು ಇದನ್ನು ಸ್ವಲ್ಪ ನಾವು ಗಟ್ಟಿಯಾಗಿ ನಾವು ಇದನ್ನು ಮಾಡ್ಕೋಬೇಕು. ನಾನು ಇಲ್ಲಿ ಮತ್ತು ಸ್ವಲ್ಪ ಹಿಟ್ಟು ಹಾಕಿ ಇದನ್ನು ಪೂರ್ತಿ ಒಂದು ಲಂಪ್ಸ್ ಇರದೇ ಇರೋ ಥರ ನಾವು ಇದನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಮಾಡುವಾಗ ಲೋ ಫ್ಲೇಮ್ ಒಳಗನ ಮಾಡಬೇಕು. ಇದನ್ನು ನಾವು ಲೋ ಫ್ಲೇಮ್ ಒಳಗೆ ಇದೇ ರೀತಿ 1-2 ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಇದು ಸ್ವಲ್ಪ ತಂಪಾದಮೇಲೆ ನಾವು ಇದನ್ನು ಈ ರೀತಿ ಚೆಂದಾಗಿ ನಾವು ಮಿಕ್ಸ್ ಮಾಡಿ ನಾಳೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಾವು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸ್ವಲ್ಪ ಎಣ್ಣೆನ ನಾವು ಜಾಸ್ತಿನೇ ಹಚ್ಚಬೇಕು. ಈಗ ನಾವು ಇದನ್ನು ಆ ಪ್ಲೇಟ್ಗೆ ಹಾಕಿ ಇದನ್ನು ನಾವು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಇದನ್ನು ಚೆಂದಾಗಿ ನಮಗೂ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಇದನ್ನು ನಾವು ಸ್ಪ್ರೆಡ್ ಮಾಡಿ ಇದಕ್ಕೆ ಮೇಲೆ ನಾನು ಈ ರೀತಿ ತುರ್ಕೊಂಡು ಇಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ಎಳ್ಳನ್ನು ಹಾಕ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಇವೆರಡನ್ನೂ ಹಾಕಿ ಇದನ್ನು ಸ್ವಲ್ಪ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ತಂಪಾಗೋದಕ್ಕೆ ಬಿಡಬೇಕು. ಇದಕ್ಕೆ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಅದಾದಮೇಲೆ ಒಂದು ಸ್ವಲ್ಪ ನಾವಿಲ್ಲಿ ಖಾರದ ಪುಡಿನ ಹಾಕ್ಕೋಬೇಕು. ಸ್ವಲ್ಪ ಇದನ್ನು ಕಲರ್ಗೋಸ್ಕರ ನಾವು ಜಾಸ್ತಿ ನಾವು ಆಲ್ರೆಡಿ ಖಾರ ಹಾಕಿರ್ತೀವಿ, ಸೊ ಸ್ವಲ್ಪನ ನಾವು ಇಲ್ಲಿ ಹಾಕೋಬೇಕು. ಇವಾಗ ಈ ಒಗ್ಗರಣೆನ ನಾವು ಇಲ್ಲಿ ಮಾಡಿಟ್ಕೊಂಡಿರುವಂಥ ಜುಣುಕಾಗ ಈ ರೀತಿ ಎಲ್ಲ ಕಡೆಯೂ ನಾವು ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನು ನೀವು ಕಟ್ ಮಾಡ್ಕೋಬೋದು. ಈ ರೀತಿ 1-2 ನಿಮಿಷ ಬಿಟ್ಟು ನಾವು ಇದನ್ನೆಲ್ಲನೂ ಈ ರೀತಿ ತಕ್ಕೋಬೋದು. ಇದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಇಲ್ಲ ಖಡಕ್ ರೊಟ್ಟಿಗಾಗಿರ್ಬೋದು. ಇದನ್ನು ನಾವು ಹಾಗಾದರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತಿ, ಅಷ್ಟು ಹೆಲ್ದಿಯಾಗಿಯೂ ಇರ್ತೈತಿ. ಸೊ ಇದನ್ನು ಕಿಡ್ಸ್ಗೆ ಏನಾದರೂ ಮಾಡ್ತೀವಿ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ನಾವು ಮಾಡ್ಬೋದು. ಸ್ನ್ಯಾಕ್ಸ್ ಆಗಿಯೂ ಇದು ಬೆಸ್ಟ್ ಅಂತ ನಾನು ಹೇಳ್ಬೋದು. ಹೋಪ್ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.